ಶಾಂತ ಶಾಂತ ಯವ್ವ ಶಾಂತ. ಹಾಂ ಅತ್ತಿಯವ್ರು ನೀವ ಏನ್ರಿ ಬೇಕಾಯ್ತೇನ್ರಿ ಅತ್ತಿಯವ್ರು? ಬೇಡ ಬೇಡ ಏನು ಬೇಡ ಕುಂದ್ರಿ ಇಲ್ಲಿ. ನಿನ್ನೆಯಿಂದ ಏನೂ ಚಂದಾಗಿ ಊಟ ಮಾಡಿಲ್ಲ. ಹುಡುಗರ ಮಕ್ಕ ಅಂತರೂ ನೋಡೋಕ್ಕಾಗವಲ್ತು ಬಿಡ. ಬೆಳಗ್ಗೆ ನಾನು ಜಳಕ ಮಾಡಿಸಿ ಏನು ಒಟ್ಟು ನಾಷ್ಟ ತಿನ್ನಿ ಸಾಲಿಗೆ ಕಳ್ಸಿನಿ. ಸಿದ್ದೇನ್ರ ತಿಂದಾನೆ ಇಲ್ಲ? ನಂಗೆ ಗೊತ್ತಿಲ್ಲರಿ ಅತ್ತಿಯವ್ರ, ನಾ ಕೇಳಿಲ್ರಿ. ಈಗೆಲ್ಲೋಗ್ಯಾನ? ಹೊಲದ ಕಡೆ ಹೋಗಿರ್ಬೇಕ್ರಿ, ನಾ ಕೇಳಿಲ್ಲ. ನೋಡುವ ಶಾಂತ, ತಿಳಿದೇಕಾಗಿ ಎಲ್ಲ ಶಾಣೆ ಅದಿ ನೀನು. ಏನು ಇದನ್ನೆಲ್ಲ ನಾನು ನಿನಗೆ ಬಾಯಿ ಬಿಟ್ಟು ಹೇಳಿ ನೀ ಅರ್ಥ ಮಾಡ್ಕೋಬೇಕಾಗಿಲ್ಲ. ಏನು ಈಗ ಆಗಿದ್ದಾಗಿ ಹೋತು. ಏನೋ ತಿಳಿದೋ ತಿಳಿಲಾರ್ದನೋ ಏನೋ ಒಟ್ಟು ಋಣಾನ್ ಬಂದ. ಹಣೆ ಬರ್ದಾಗಿದ್ದು ಯಾರು ತಪ್ಸಕ್ಕಾಕತಿ? ಹೌದಿಲ್ಲ? ಹಾಂ, ಈಗ ಅವ್ನ ಹಣೆ ಬರ್ದಾಗ ಆಕಿ ಹೆಸರು, ಆಕಿ ಹಣೆ ಬರ್ದಾಗ ಅವ್ನ ಹೆಸರು ಬರ್ದಿದ್ರೆ ಯಾರಿಂದ ತಪ್ಸಕ್ಕಾಕತಿವ? ಹೋಲತ್ತಾಗ ಆಗಬಾರ್ದು, ಏನೋ ಆಗೈತಿ. ಇದಕ್ಕೆ ಇನ್ನೂ ಜಗತ್ತಿಗೆ ಏನೇನೋ ಹಾಕಿರ್ತಾವೆ. ಅಷ್ಟು ದೂರ ಯಾಕೆ ಹೋಕ್ಕಿ? ನಮ್ಮ ಮನೆಯವ್ರು ಅದಾರಲ್ವ, ಅವ್ರ ಅಪ್ಪ ಅಂದ್ರೆ ನಮ್ಮ ಮಾವಾರ ಅದಾರಲ್ವ, 2 ಲಗ್ನ ಆಗಿದ್ರು. ನಂಗೆ ನೀವು ಬೇಕಾಗಿಲ್ಲ, ನಾ ಆಕಿ ಕೂಟ ಬಾಳೆ ಮಾಡ್ತೇನೆ ಅಂತೇಳಿ ಹೋಗೇ ಬಿಟ್ರು ಅವ್ರು. ಅವಾಗ ನಮ್ಮತ್ತಿ ಪಾಪ ಕಂಡಾಬಿಡ್ತೀನಿ ನಾವು ಬೇಕೇ ಇದ್ಲಂತ. ಹಂಗಂತರೂ ಏನು ಮಾಡಿಲ್ಲ. ಅವ್ರದಾರಾಗತಿ ಇವಂಗೆ ಬಂದೈತಿ ಅಂತ ನಾ ಹೇಳಂಗಿಲ್ಲ. ಹಂಗೆ ಒಬ್ಬೊಬ್ಬರ ಕಡೆ ಆಕ್ಕತಿ, ಏನು ಮಾಡೋಕ್ಕಾಗಂಗಿಲ್ಲ. ಇನ್ನು ನಿನ್ನ ಗಂಡ ನಿನ್ನೆ ನೀನು ನಾ ಬೇಕಾ ಆಕಿ ಬೇಕಾ ಅಂತ ಕೇಳಿದೆ. ಏನಂದ ನಿನ್ನ ಗಂಡ? ಲಕ್ಷ್ಯ ಐತಿಲ್ಲ? ಹಂಗಂತೇಳಿ ಹಣೆ ಬಾರ ಅಂತೇಳಿ ಒಲಿ ಮುಂದೆ ಹೇತ್ ಅಯ್ಯ ನನ್ನ ಹಣೆ ಬಾರ ಅಂದ್ರೆ ಬರ್ತೈತೇನ್ರಿ ಅತ್ತಿಯವ್ರ? ಎಲ್ಲ ನಮ್ಮ ಕೈಯಾಗಿರ್ತೈತ್ರಿ. ಮತ್ತು ಅದ ದಾರಿ ಹಿಡಿಯತ್ತಿ ನೋಡಿ. ನಿನ್ನ ಏನಂದ ನಿನ್ನ ಗಂಡ? ಇಲ್ಲ, ನನಗೆ ಜೀವನದಾಗ ನೀನೋ ಬೇಕೆ ಹೆಂತಿ, ನೀನೇ ಬೇಕು ನನಗೆ ಅಂದ. ಹೌದಾ? ಅವ ಏನಾರ ಬಗಾನ ಇಲ್ಲ ನನಗೆ ಆಕಿನೂ ಬೇಕು ನೀನು ಬೇಕು, ಇಲ್ಲ ನನಗೆ ಆಕೆ ಬೇಕೇ ಬೇಕು ಅಂತ ಅಂದಿದ್ನಂದ್ರೆ ಅವಾಗ ಏನು ಮಾಡ್ತಿದ್ದಿ? ವಿಚಾರ ಮಾಡಿ ನೀನು. ಏನು ಮಾಡೋಕ್ಕಾಗಂಗಿಲ್ಲ, ಜಗಳ ಮಾಡ್ತಿ, ಸುಮ್ಮನಕ್ಕಿ ಭಾಳ ಅಂದ್ರೆ ಮಕ್ಳು ಕರ್ಕೊಂಡು ನಾ ಅಲ್ಲಿ ಹೋಕನ ನಾ ಇಲ್ಲಿ ಹೋಕನ ಅಂತ ಹೋಗಿದ್ದಿ. ಅವಾಗ ಅವ ಏನು ಮಾಡ್ತಿದ್ದ? ಅದು ಹೆಂಗಾದ್ರೆ ನಿದ್ದೆ ಬಂದವ್ರಿಗೆ ಹಾಸ್ಕೊಟ್ಟಂಗೆ ಬಗಾನ ಅವ ಆಕಿನ ಬೇಕು ಅನ್ನೋದಿದ್ರೆ ನೀ ಎಲ್ಲಿ ಹೋದ್ರೆ ಅವ್ನು ತಲೆನೇ ಕೆಡಿಸ್ಕೊಳಂಗಿಲ್ಲ. ಆಕಿ ಕೂಡ ಬಾಳೆ ಮಾಡ್ತಾನೆ, ಅದಕ್ಕೆ ಬಾಳೆ ಮಾಡ್ಕೊಂತ ಸುಮ್ಮನೆ ಬಿಡ್ತಾನೆ. ಅದಕ್ಕೆ ನಾ ಹೇಳೋದು ಕೇಳಿ ನೀವು ಒಟ್ಟು. ಏನು ಗಂಡ ಬಂದಂದ್ರೀಗ ನಕ್ಕೊಂತ ಚಂದಾಗಿ ನಾಲ್ಕು ಮಾತಾಡ, ಅವನ ಮನಸ್ಸು ಆ ಕಡೆ ಎಳಿಲಾರ್ದಂಗೆ ನೋಡ್ಕೋ. ಏನು ನಿನ್ನ ಜೊತೆಗೆ ಇರೋಂಗೆ ಮಾಡ್ಕೋ. ಇಷ್ಟು ದಿನ ಏನಾರ ಜಗಳ ಮಾಡಿದ್ನೇನ್ರಿ ಅತ್ತಿಯವ್ರ? ನನಗಾರ ನನ್ನ ಬಿಟ್ಟು ಹೋಗಕ್ಕೆ ಲಗ್ನ ಆಗಕ್ಕೆ ನಾ ಏನು ಮಾಡಿದ್ನಿ ರೀ? ಇಷ್ಟು ದಿನದ್ದು ಆಗಿ ಹೋತು. ಏನು ಅದು ಯಾವ ವಿಚಾರಕ್ಕೆ ಅವಾಕಿನ ಲಗ್ನ ಅದನ್ನ ಏನು ಸುಡ್ಗಾಡೈತೆ ಗೊತ್ತಿಲ್ಲ. ಅದು ನನಗನ್ಸು ಮೆಟ್ಟಿಗೆ ಸಾವಿತ್ರ ಅಂದಂಗೆ ಏನಾರ ನೀ ಅನ್ಕೊಂಡು ಅಕ್ಕಿ ಕಡೆ ಏನಾರ ಕೆಟ್ಟದಾಗ ನಡ್ಕೊಂಡು ಅಥವಾ ಏನೋ ಒಟ್ಟು ಒಂದು ಮನೆಯಾಗಿದ್ದು ಕಸಲೆ ಒಂದು ಏನಾರ ಹೆಚ್ಚು ಕಮ್ಮಿ ಆಗಿರ್ಬೇಕು. ಏನೋ ಒಟ್ಟು ಹೋಲ್ ಬಿಡ, ಅದೆಲ್ಲ ನಂಗೆ ಮಾತಾಡೋಕೆ ಆಗಂಗಿಲ್ಲ. ಹಂಗೇನಾರ ಆಗಿರ್ಬೇಕು, ಹಾಳಾಗಿ ಹೋಲಿ. ಒಟ್ಟು ಲಗ್ನ ಆಗ್ಯಾರ. ಈಗ ನೀ ಶಟ್ಕೊಂಡು ಕುಂತಿ ಅಂದ್ರೆ ನಾಷ್ಟ ಊಟ ಕೇಳಾರ್ದಂಗೆ ನೀರು ನಿಡಿ ಮಾಡ್ಲಂಗೆ ಅಲ್ಲಿ ಹೊಕ್ಕಾನ. ಅವಾಗ ಊಟಕ್ಕೆ ಮಾಡಿ ಕೊಡ್ತಾಳ, ನಾಷ್ಟಕ್ಕೆ ಮಾಡಿ ಕೊಡ್ತಾಳ, ಚಂದಾಗಿ ತಲೆ ಸವ್ರ್ತಾಳ. ಹೋಗಕ್ಕೆ ಹೋಗ್ಬೇಡ್ರಿ ಬಿಡ್ರಿ ಇಲ್ಲೇ ಇರ್ರಿ ಅಂತಾಳ. ಅಲ್ಲೇ ಉಳ್ಕೊಂಡ್ರೆ ನನ್ನ ಗಡ್ಡನ ಕಳ್ಸಂತ ಮತ್ತೆ ಹೊಕ್ಕೇನು? ಏನು ನಿನಗಲ್ಲಂದ್ರೂ 3 ಮಕ್ಕಳದಾವ, ಅದಕ್ಕಾರ ವಿಚಾರ ಮಾಡ. ಹ್ಞೂ ನಿಮ್ಮ ಅತ್ತಿ ಹೇಳ್ದಂಗೆ ಕೇಳು. ನೀವು ಯಾವಾಗ ಬಂದ್ರಿ? ಇರ್ಲಿ 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 ನನ್ನ ಮಗಳು ಸರಿ ಸಮ ಅದೀವ. ನನ್ನ ಮಗಳನ್ನಾದ್ರೆ ನಾ ಹಿಂಗೆ ಕುಂದ್ರಿಸ್ಕೊಂಡು ಹೇಳ್ತೀನಿ, ಹಂಗಲ್ಲ ಹಿಂಗಂತೇಳಿ ನೀ ಎಲ್ಲದೆಲ್ಲ ತಲೆಯಾಗಿಟ್ಕೊಳಕ್ಕೆ ಹೋಗ್ಬೇಡ. ಈಗ ನಾ ಅಂತರೂ ಅವ್ನ ಕೂಟ ಮಾತು ಬಿಟ್ಟೇನಿ. ನಿಮ್ಮವನು ಅಟ್ಟುಕಟ್ಟ ಮಾತಾಡ್ತಾಳ. ಏನು ನಿಮ್ಮ ಅತ್ತಿನೂ ನೀನು ಹಂಗೆ ಮಾಡಬೇಡ, ಚಂದಾಗಿ ಮಾತಾಡ್ಕೊಂತಿರು. ಹಂಗೆ ಮಾಡ್ತೇನೆ. ಈಗ ಹೊಲದಿಂತ್ರ ಬರಾಕತ್ತಾನ. ಅವ್ನು ಬರೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ಬಂದನು. ನಾನು ಅಟ್ಟ ಬರಾತಾನೀಗ. ಬಂದಂದ್ರೆ ಚಹಾ ಕುಡಿತೀರನ, ಏನು ಮಾಡ್ತೀರಿ, ಉಣ್ತೀರಿ ತಿಂತೀರಿ ಅಂತ ಕೇಳಿ ಕೊಡು. ಅದನ್ನು ಬಿಟ್ಬಿಡು, ಹೋಗ್ಲಿ, ಆಗಿದ್ದಾಗಿ ಹೋತು. ನಿನ್ನ ಗಂಡನ ಮನಸ್ಸು ಆ ಕಡೆ ವಾಲ್ಬಾರ್ದು. ಹಂಗೆ ಒಟ್ಟು ಚಿಪ್ ಇಟ್ಕೊಂಡ್ಬಿಡ್ಬೇಕೀಗ ಇನ್ನು ಮುಂದೆ. ಏನು ಹಂಗೆ ಮಾಡ್ತೀನಿ. ಯವ್ವಾ ಬಂದ ಹಾಂ ನಡಿ, ಒಳಗೆ ಹೋಗಿ ನಡಿ. ಓ ಶಾಂತ ಅವೆಲ್ಲದಾಳ? ನೀನು ಮಾತಾಡಂಗಿಲ್ಲ ನೀ ಈಗ ನನ್ನ ಕೂಟ? ನಾ ಹೇಳಾತಿಲ್ಲ ಶಾಂತ, ಬೇಕಂತ ಮಾಡಿದ್ದಲ್ಲ. ನೀ ನಮ್ಮನಿ ಸಿಟ್ಟು ಮಾಡ್ಕೊಂಡಿದ್ರು ನಾನೇನು ಮಕ ನೋಡೋಕೆ ಆಗಂಗಿಲ್ಲಪ್ಪ. ನನಗೆ ತಲೆ ಕೆಟ್ಟು ನನಗೆ ಎಲ್ಲರೂ ಹೋಗೇ ಬಿಡ್ಲೇನು? ಸುಮ್ಕ ನಾ ಹೊಲ್ದಾಗ ಇದ್ದು ಬಿಡ್ಲೇನ? ಹಂಗೇನಿಲ್ಲ, ಮಾತಾಡ್ತೀನಿ. ಚಹಾ ಕುಡಿತೀರನ? ಮಾಡ್ಕೊಂಬರ್ಲಿ? ಹಾಂ, ಚಹಾ ಮಾಡ್ಕೊಂಬರ್ಲಿ ಅಂತ ನೀ ಕೇಳಿದೆ? ನೀವೇನು ತಿಂದಿಲ್ಲಲ್ಲ ನಿನ್ನಿಂದ, ಅದಕ್ಕೆ ಇನ್ನು ಅಷ್ಟಕ್ಕೆ ಏನು ತಾಲಿಪಟ್ಟಿ ಮಾಡಿತ್ತೆ, ತೊಂಬರ್ಲಿ? ಮೊದಲು ನೀ ತಿನ್ನು, ನಿನ್ನಿಂದ ಏನೇನು ತಿಂದಿಲ್ಲ ನೀನು. ಮನ್ಸಿಗೆ ನೆಮ್ಮದಿನೇ ಇಲ್ಲ, ಎಲ್ಲಿ ತಾಲಿಪಟ್ಟಿ ತಿನ್ನೋದು? ಮನ್ಸಿಗೆ ನೆಮ್ಮದಿ ಇಲ್ದಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ. ನಾ ಯಾವತ್ತೂ ನಿಂಗೆ ಮೋಸ ಮಾಡಂಗಿಲ್ಲಪ್ಪ. ಏನೋ ಒಂಥರ ಹೆಂಗಾಗ್ಬಿಟ್ಟಂದ್ರೆ ಅನಿವಾರ್ಯ ಕಾರಣ ನಾನು ಸಿಕ್ಕೊಂಬಿಟ್ಟೇನೆ ಅಷ್ಟೇ. ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ. ನನ್ನ ಮನಸ್ಸಿನ ನೀನೇ ಇರ್ತಿಲ್ಲ ಅಂತ. ಇದೆಲ್ಲ ಯಾಕೆ ನೀ ಅರ್ಥ ಮಾಡ್ಕೊಳಂಗಿಲ್ಲ? ಏನು ವಿನಾಕಾರಣ ನಿಮ್ಮ ತಂಗಿ ಜೊತೆಗೂ ದ್ವೇಷ ಕಾರಾಕತ್ತಿ ಆತು. ನಿಮ್ಮ ತಂಗಿನ ದೂರ ಇಡ್ತೀಯ, ಇಟ್ಕೋ ಹೋಗು. ನನ್ನನ್ನು ದೂರ ಮಾಡೋಕ್ಕೆ ಹೋಗ್ಬೇಡ. ಏನು ಈಗ ಸುಮ್ಮನೆ ಸಮಾಧಾನ ಮಾಡ್ಕೊ, ಇದೆಲ್ಲ ಬಿಟ್ಬಿಡು. ನಮ್ಮಿಬ್ಬರು ಜಗಳದಾಗ ಮಕ್ಕಳು ಅಣ್ಣ ಉಣ್ಣೆ ಅಕ್ಕವು, ಇದೆಲ್ಲ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬಿಡು, ಬಿಟ್ಟುಬಿಡು. ನಾನೇನು ಬಿಟ್ಟು ಎಲ್ಲಿ ಹೋಗುದಿಲ್ಲ. ಆಯ್ತು, ನೀವು ಒಟ್ಟು ಆಕಿ ಕಡೆ ಹೋಗ್ಬಾರ್ದು, ಆಕಿನ ಮಾತಾಡ್ಸ್ಬಾರ್ದು, ಆಕಿಗೆ ನೋಡಬಾರ್ದು, ನೀವು ಅಲ್ಲಿ ಹೋಗ್ಲೇಬಾರ್ದು. ಏನು ಇಲ್ಲ ಹೋಗಲ್ಲ ಆತಾ?
ಆಣಿ ಈಗ ಏನೋ ಒಂದು ಟೈಮ್ ಬಗನ ನೋಡ್ಬಿಟ್ಟೆ ಅಂದ್ರೆ ಬಗನ ಮಾತಾಡಿಸ್ಬಿಟ್ಟೆ ಅಂದ್ರೆ ಪ್ರೀತಿಯಿಂದ ಅಂತರೂ ಅದು ಆ ಕೆಲಸ ಮಾಡಂಗಿಲ್ಲ. ನಿನಗೆ ಮೋಸ ಮಾಡ್ಬೇಕು ಆಕಿ ಬೇಕು ಅಂತಂತ್ರ ನಾ ಹೋಗಿ ಆ ಕೆಲಸ ಮಾಡಂಗಿಲ್ಲ. ಆದ್ರೆ ಆಣಿ ಇಟ್ಟಿಂದ ಸಾಯಿ ಮಟ್ಟ ಕಣ್ಣೆತ್ತಿ ನೋಡಕ್ಕೆ ಹೋಗ್ಬಾರ್ದು. ಬಗನ ಕಣ್ಣಿದ್ರಿಗೆ ಬಂದ್ಬಿಟ್ರೆ ಆಣಿ ಮುರಿದಂಗೆ ಕತ್ತಿಲ್ಲ. ಅದಕ್ಕೆ ಆಣಿ ಇಡೋದೇನು ಬೇಡ. ನಾ ಹೇಳತ್ತೀನಿಲ್ಲ ನಾ ಹೋಗುದಿಲ್ಲ ಅಂತೇಳಿ. ನಾ ಹೋಗುದಿಲ್ತು. ಹಾಂ, ಆತು. 2-3 ದಿನ ಆಗಿತ್ತು. ಮನಿ ಅನ್ನೋದು ಸತ್ತಿರೋದು ಆ ಮನ್ಯಾಗ ನಿಮ್ಮ ಅಪ್ಪಾರ. ಇದೇ ಮನಿ ಸೂತ್ಕದ ಮನಿ ಆದಂಗೆ ಆಗ್ಬಿಟ್ಟಿತ್ತು ಒಂದು ಅಳ್ತಿ. ನೀನು ನಗ್ಲಿಲ್ಲ ಅಂದ್ರೆ ಮಾತಾಡ್ಲಿಕ್ಕಂದ್ರೆ ಈ ಮನಿ ಒಳಗೆ ಇರಾಕಾಗಂಗಿಲ್ಲೇ ನನಗೆ. ನೋಡಿದ್ರೆ ಮಕ್ಕಳ ಮನಸ್ಸಿನ ಮ್ಯಾಗ ಎಷ್ಟು ಪರಿಣಾಮ ಬೀರೈತಿ. ನೋಡಿದ್ರೆ ತಂದೆ ತಾಯಿ ಜಗಳ ಮಾಡಿದ್ರೆ ಮಕ್ಳಿಗೆ ತಿಳಿಯಂಗಿಲ್ಲ ಅಂತ ನಾವು ಅನ್ಕೊಂತೀವಿ. ಅದು ಸುಳ್ಳು. ನಮ್ಗಿಂತ ಮೊದಲು ಅವ್ರಿಗೆ ತಿಳಿತೈತಿ. ನಾವಿಬ್ರು ಜಗಳ ಮಾಡ್ಕೊಂಡ್ರೆ ನಮ್ಮಿಬ್ರು ಹಾವ ಭಾವ ನಾವು ಹೆಂಗಿರ್ತೀವಿ ಏನು ಎಷ್ಟು ಮಕ್ಕಳು ಗಮನವಿಟ್ಟು ನೋಡ್ತಾವೆ ನೋಡು. ಅದ ಮಕ್ಕಳ ಮನುಷ್ಯನ ಮ್ಯಾಗ ದೌಡ್ ಪರಿಣಾಮ ಬೀರ್ತೈತಿ. ಅದಕ್ಕೆ ನಾವು ಆದಷ್ಟು ತಂದೆ ತಾಯಿ ಆದವ್ರು ಜಗಳ ಮಾಡ್ಲಾರ್ದು ಹೊಂದಾಣಿಕೆಯಿಂದ ಹೋದ್ವಿ ಅಂದ್ರೆ ಅವು ನಾಳೆ ಹಂಗೆ ಇರ್ತಾವೆ. ನಮ್ಮ ಹಾದಿನ ಅವು ನೋಡ್ಕೊಂಡು ಬೆಳಿತಿರ್ತಾವೆ. ನಾವು ನೀತಿ ಬಿಟ್ಟು ನ್ಯಾಯ ಬಿಟ್ಟು ನಡ್ಕೊಂಡ್ರೆ ಅವು ಹಂಗೆ ಮಾಡ್ತಾವೆ. ಆದ್ರೆ ನೀವು 2 ಮದುವೆ ಆದ್ರಲ್ಲ, ಇದನ್ನ ಮಾತ್ರ ನನ್ನ ಮಕ್ಕಳು ಕಲಿಬಾರ್ದಪ್ಪ. ಹೋಲ್ಬಿಡು. ನಾ ಬೇಕಂತ ಆಗಿಲ್ಲ ಅಂದ್ರೂ ನೀನು ನಂಬುವಲ್ಲಿ ಬಿಟ್ಬಿಡು ಹೋಲಿ. ಈಗ ನನ್ನ ಮಾತು ಕೇಳ್ತೀನಿ. ಯಾಕಾದೆ ಅಂತ ಹೇಳ್ತೀನಿ. ಬೇಡ, ನಿನ್ನೆ ಹೇಳಾತಿದ್ರಲ್ಲ ನಿಮ್ಮ ಅಪ್ಪನ ಮಾಡಿದ್ದ, ನಿಮ್ಮ ಅಪ್ಪ ಹಂಗೆ ಮಾಡಿದ, ನಿಮ್ಮ ಅಪ್ಪ ಹಿಂಗೆ ಮಾಡಿದ ಅಂತೇಳಿ ಇದನ್ನ ಹೇಳ್ತೀರಿ. ನಂಗೆ ಯಾಕೆ ನಂಬಿಕೆನೇ ಬರ್ಬೋದು. ನಂಗೆ ನಂಬಕ್ಕೆ ಇಷ್ಟ ಇಲ್ಲ. ಹೋಲ್ಬಿಡು. ನಿನ್ನ ಮನಸ್ಸು ಸರಿ ಇಲ್ಲ. ಈ ಟೈಮ್ನಾಗ ಏನು ಹೇಳಿದ್ರು ಉಪಯೋಗ ಇಲ್ಲ. ಆಯ್ತು ಹೋ, ನಂಗೆ ಚಾ ಮಾಡ್ಕೊಂಬರು. ಇದೇನು ನನ್ನ ಜೀವನ ತಿಳಿದು ಹಿಂಗೆ ಮಾಡ್ಕೊಂಬಿಟ್ನಲ್ಲ ನಾನು. ಇತ್ತಾಗ ಅಪ್ಪನೂ ಇಲ್ಲ, ಅವನೂ ಇಲ್ಲ, ಗಂಡಂತರೂ ಮೊದಲೇ ಇಲ್ಲ. ಹೊಟ್ಟೆ ನೋಡಿದ್ರೆ ಕೂಸೈತಿ. ಅಕ್ಕ ಬೇಕಿದ್ಲು. ಅಕ್ಕನ ಪ್ರೀತಿನೂ ಕಳ್ಕೊಂಡೆ, ನಂಬಿಕೆನೂ ಕಳ್ಕೊಂಡೆ. ಏನಿದೆ ನಮ್ಮಪ್ಪ ಇಂಥದ್ದು ಯಾಕೆ ಮಾಡಿದ? ಓಹ್, ಜನರ ಕಂಗಣ್ಣಿಗೆ ಗುರಿ ಅಕ್ಕನೇ ಅಂತ ಹಿಂಗೆ ಮಾಡಿದ ನಾನು ಏನು. ಆದ್ರೆ ಈಗ ನೋಡು ಅಕ್ಕ ಎಷ್ಟು ನೊಂದ್ಕೊಂಡಾಳಲ್ಲಿ. ಅವು ಮಾವನ ಜೀವನನೂ ಅತಂತ್ರ ಆಗೈತಿ. ಇತ್ತಾಗ ನಾನು ಇಲ್ಲೋ ಬೇಕೆ ಹಿಂಗೆ ಕುಂತಾನೆ. ಮುಂದೆ ಏನು ಪಾಗತಿ? ಅದಕ್ಕೆ ಅನ್ನೋದು ಹೆಣ್ಮಕ್ಳು ದುಡಿಗೆ ನಿರ್ಧಾರ ತೊಗೊಳಕ್ಕೆ ಹೋಗ್ಬಾರ್ದು. ತಂದೆ ತಾಯಿ ಮಾತು ಕೇಳ್ಬೇಕು ಅಂತೇಳಿ. ಇಷ್ಟು ವರ್ಷ ಸಾಕಿ ಬೆಳೆಸಿರ್ತಾರೆ. ಅವ್ರಿಗೆ ಗೊತ್ತಿರಂಗಿಲ್ಲ ನಾ ಎಲ್ಲಿ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಮಕ್ಕಳು ಚಲೋ ಇರ್ತಾರೆ ಅಂತೇಳಿ. ನಾವು ಯೋಚನೆ ಮಾಡಲಿಲ್ಲ ಅದನ್ನು. 4 ಕಾಸು ದುಡ್ದಾನ, ಒಂದು 4 ಅಕ್ಷರ ಓದೇನಿ ಅನ್ನೋ ಒಂದು ಅಹಂಲೆ ಇಂಥದ್ದು ಮಾಡ್ಕೊಂಬಿಟ್ಟೆ. ಒಬ್ಬಿಕೆ ಕುಂತಾಳಲ್ಲ ಶಕುಂತ್ಲಾ. ಹಾಂ ಅಮ್ಮ. ಏನಿಲ್ಲ ಬಿಡವ, ಹಂಗೆ ಬನ್ನಿ. ಅಲ್ಲ ಒಬ್ಬಿಕೆ ಇದಿ. ನಿಮ್ಮ ಅಕ್ಕ ಆಕಿ ಬಿಡು, ಆಕೆ ಅಂತ ಬರೋದಿಲ್ಲ. ಈಗ ಸಿಟ್ಟು ಬಂದ ತೆಕ್ಕಿಗೆ ಹೋಗ್ಲಿ. ನಿಮ್ಮ ಮಾವ ನಿನ್ನ ಲಗ್ನ ಏನಲ್ಲ, ಅವನು ಬಂದಿಲ್ಲಲ್ಲ. ಒಬ್ಬಿಕೆ ಕುಂತಿ. ಏನಾರ ತಿಂದೇನೆ ಇಲ್ಲ ಹೊಟ್ಟಿಗೆ? ಹಾಂ, ಇನ್ನೂ ಏನಿಲ್ಲಮ್ಮ, ಏನು ತಿಂದಿಲ್ಲ. ಓ, ಬಂದು ಕುಂತಾಳಲ್ಲ ಅಲೆ ಶಕುಂತ್ಲಾ. ಹಾಂ ಅಮ್ಮ, ಬಾ ಬೇಕು ಕುಂದ್ರ ಬಾ. ನಾಷ್ಟಕ್ಕೆ ಬಿಸಿ ಉಪ್ಪಿಟ್ಟು ಮಾಡಿದ್ನಿ ಮನ್ಯಾಗ. ನೀನು ಪಾಪಿ ಏನು ತಿಂದಿರಂಗಿಲ್ಲ ಅಂತ ಗೊತ್ತು ನನಗೆ. ಅದಕ್ಕೆ ನಿಮ್ಮಪ್ಪ ನನ್ನ ಮಕ್ಕಳಿಗೆ ನೀನೋ ಒಂದು ಅತಿ ತಾಯಿ ಇದ್ದಂಗೆ ಬ್ಯಾಮ್ ಇದ್ದಂಗೆ ಅಂತ ಹೇಳಿದ್ನ. ನೆನಪಾತಪ್ಪ. ಅದಕ್ಕೆ ಬಾರ್ವಾ, ನಾಷ್ಟ ಮಾಡ್ಬಾ, ಕರ್ಕೊಂಡು ಹಾಕ ಬನ್ನಿ. ನನಗೇನೂ ಅಲ್ವೇ. ನೀನು ಸಲುವಾಗಿ ಅಲ್ಲಂದ್ರು ಹೊಟ್ಟೆ ಕೂಸೈತ್ವಾ, ಹಂಗೆ ಉಪವಾಸ ಇರಬಾರ್ದು ಬಾ. ಅದೊಂದೇ ಕಾರಣಕ್ಕೆ ಒಂಚೂರು ಜೀವ ಹಿಡ್ಕೊಂಡದೇನು ನೋಡ್ವೆ. ಈಗ ಇಷ್ಟು ಬೇಸರ ಮಾಡ್ಕೊಳಕ್ಕೆ ಅವಾಗ ಯಾಕ ಹೋಗಿ ನಿಮ್ಮ ಅಕ್ಕನ ಗಂಡನ ಲಗ್ನ ಆಗ್ಬೇಕಿತ್ತು ನೀನು? ಏನಾರ ಗದ್ಲ ಮಾಡಿದ್ರ ಮತ್ತೆ? ಎದ್ರ ಸಂಬಂಧ ಇಬ್ರು ಲಗ್ನ ಆದ್ರಿ? ಸ್ವಲ್ಪ ಸುಮ್ಮನೆ ಇರ್ತೀಯಂಡೆ. ನಿನಗಂತ್ರ ಮಾಡಕ್ಕೆ ಏನು ಹಾರೇ ಬದುಕಿಲ್ಲ ನೋಡತ್ತಾಗ. ನೀ ಏನು ಹೆಣ್ಮಗಳನ್ನ ಏನಾರ ಗದ್ಲ ಮಾಡಿದ್ರನಂತ ನೋಡಕ್ಕೆ ಹೋಗಿದ್ದೆ ನೀನು? ಸುಮ್ಮನಿರ. ಏನೋ ಒಂದು ಕಾರಣ ಆಗ್ಯಾವ. ಒಟ್ಟು ಇಷ್ಟು ಕಾಮಿನಿ ಯಾಕೇನು ಯಾರು ಹಿಂದೆ ಓಡೋಗಿಲ್ಲಲ್ಲ. ಏನ ಮಾವ ಏನಾಯ್ತು ಜಗತ್ನಾಗ ಎಲ್ಲಿ ಆಗಿಲ್ಲ. ಅಕ್ಕ ತಂಗಿಯರನ್ನ ಏಸ್ ಮಂದಿ ಒಬ್ಬರ ಗಂಡುಗಳು ಲಗ್ನ ಆಗಿಲ್ಲ ಬಿಡ. ಹೋಲಿ, ಗಣಮಾಗ ನಡಿತೈತಿ. ಇಲ್ಲೇ ಕುಂತಿದ್ರನೇ? ಆಗ್ಯಾರ್ಲಿ. ಒಂದು ಅಕ್ಕಗೆ ಮಕ್ಕಳಾಗಿಲ್ಲ ಅಂದ್ರೆ ತಂಗಿನ ಲಗ್ನ ಆಗ್ಯಾರ, ಇಲ್ಲ ಅಂತ ಹೇಳಂಗಲ್ಲ. ಆಕೆ ಏನು 3 ಹೊಡೆದಾಳಲ್ಲೇವ ಬೇಕಾದಂಗೆ. ಆದ್ರೂ ಯಾಕಾದ್ನ ಅಂತ ಕೇಳಿದ್ನಿ ಅಟ್ಟ. ಮನಸ್ಸಾಗಿರ್ಬೇಕು. ಅಕ್ಕ ತಂಗಿ ಇಬ್ರು ಲಗ್ನ ಆಗೋನಂತೇಳಿ ಬಿಡು. ಹೋಲಿ, ಅಕ್ಕ ಹೋಲ್ಬೇಕತ್ತಾಗ. ಏನ್ರ ತಿಂದಿನೇ ಇಲ್ಲ ಶಕುಂತ್ಲಾ? ಹಾಂ, ಇನ್ನೂ ಏನು ತಿಂದಿಲ್ಲಮ್ಮ. ಈಗ ಉಪ್ಪಿಟ್ಟು ತಿನ್ನಕ್ಕೆ ಕರೆಯತ್ತಾರ್ರಿ. ಹೋಗ್ಬೇಕಲ್ಲಿ ಉಪ್ಪಿಟ್ಟು ತಿಂದು ಬರ್ತೇನೆ. ಇವ್ರ ಮನೆಗೆ ಹೊಂಟಿದ್ದೆ ಉಪ್ಪಿಟ್ಟು ತಿನ್ನಕ್ಕ? ಈಗ ನಿಮ್ಮ ಅಕ್ಕ ಅಲ್ಲಿಂದ ಒಂದು ಉಪ್ಪಿಟ್ಟು ಒಂದು ನಾಷ್ಟಕ್ಕೇನು ಮಾಡಿ ಕಳಿಸಿಲ್ಲನ? ಅಲ್ಲ ಹೋಟೆಲಿದ್ದ ಹೆಣ್ಮಗಳನ್ನ ಹಿಂಗೆ ಒಂಟಿಗೆ ಹೋಗಿ ಹೆಂಗೆ ಬಿಟ್ಟು ಅಲ್ಲೇದಾಳನ ಆಕೆ? ಎಂತ ಅಕ್ಕ ಅದು ಪರ್ಸೆಂಟ್ ಗೇಡಿ. ಆಕಿಗೆ ಯಾಕೆ ಬೈತೀರಿ ಶಾಂತಾಗ? ಮತ್ತೆ ಯಾರಿಗಾದ್ರೂ ಗಂಡನ ತಂಗಿನ ಲಗ್ನಗಳಂದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೈತಿ. ಏನು ಅದಕ್ಕೆ ದಾಳಕ್ಕಲ್ಲ, ಇಲ್ಲಾಂದ್ರೆ ಅಂತ ಕಲ್ಲು ಮನಸ್ಸಿನಾಗ ಅಲ್ಲಕ್ಕೆ. ಏನು ಯಾರಾದ್ರೂ ಊಟ ಸೀರೆ ಆದ್ರೂ ಹರಿದು ಇನ್ನೊಬ್ರಿಗೆ ಕೊಡ್ತಾರ ಹೊರತು ಕಟ್ಕೊಂಡು ಗಂಡನ ಯಾರು ಹಂಚ್ಕೊಳಕ್ಕೆ ಇಷ್ಟಪಡಂಗಿಲ್ಲ. ಸುಮ್ಕಿರು ಒಟ್ಟು ನೀನು. ಹೋಗ್ಲಿ ಬಿಡವ. ಕಟ್ಕೊಂಡು ಗಂಡನ ತರಬೇಕಿತ್ತಲ್ಲ. ಏನಾರ ಲಗ್ನ ಮಾಡ್ಕೊಂಡು ಹೊಟ್ಟೆ ಬಿಸ್ಕೈ ಬಿಟ್ಬಿಟ್ರೆ ಆತನೇ. ಏನು ಮಾತಂತ ಮಾತಾಡ್ತಿರ್ರಿ? ಅಲ್ಲ ಹಂಗೆ ಸಜ್ಜಿಗೆ ಬಾಯಿಗೆ ಬಂತಂತ ಹೇಳಿ ಮತ್ತೆ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಅಲ್ಲ ಮತ್ತೆ ನೋಡು, ಏನು ತಿಂದ್ಲ ಏನು ಬಿಟ್ಲ? ಏನ 2ನೇದ್ದ 1ನೇದ್ದ ಕಟ್ಕೊಂಡಿದ್ದು ಮುಗಿದು ಹೋತವ. ಏನು ತಿಂದು ಏನು ಬಿಟ್ಟು ನೋಡ್ಬೇಕನ್ನ ಬೇಡ. ಬೇಕಂದ್ರೆ ಇಲ್ಲೇ ಮಾಡ್ಕೊಂಡು ತಿನ್ಬೋದು. ಬೇಕಾದಷ್ಟೆಲ್ಲ ಸಂತೆ ಐತಿ.
ಬೇಕಂದ್ರೆ ಮಾಡ್ಕೊಂಡು ತಿನ್ಬೋದು, ಆದ್ರೆ ಯಾರು ಇದ್ರ ಮನ್ಯಾಗ ಯಾರು ಮಾಡ್ಕೊಳ್ಳೋದಿಲ್ಲ. ಏ ಶಕುಂತ್ಲಾ ಎದ್ ಬಾರವಾ, ಇಲ್ಲೇ ಕುಂತಂದ್ರ ಹಂಗ ತಲೆ ಹಿಡಿಸ್ ಕೈ ಬಿಡ್ತಾರ ಇವ್ರು. ತಲಾಗೊಂದೊಂದು ಮಾತಾಡ್ಕೊಂತ ಎದ್ ಬಾ ನೀ. ಬಂದೆ. ಏ ಹೋಗ್ ಅಂತ್ರಕಿಲ್ಲ ನುಂಗಿ ನೀರು ಕುಡಿದು ಬಿಡ್ದೇವ್ ನಿನ್ನ. ಹೋಗ್ ಪಾಪ ಹೋಗ್. ಸುದ್ದನ್ ಮಾತು ನಿಮ್ಮ ಬಾಯಾಗ ಬಂದಿದ್ರೆ ನಾ ಯಾಕಿ ಎಬ್ಸ್ಕೊಂಡು ಹೋಗಿದ್ದೆ? ನಿಮ್ಮ ಬಾಯಾಗ ಮಾತಾ ಚಂದಾಗಿ ಬರ್ವಲ್ವಲ್ಲ, ಅದಕ್ಕೆ ಎಬ್ಸ್ಕೊಂಡು ಹೊಂಟೇನಿ. ಹೌದು ಬಿಡವ, ನಾವು ಚಂದ ಮಾತಾಡೋದಿಲ್ಲ, ನೀ ಭಾಳ ಚಂದಾಗಿ ಬೆಣ್ಣೆ ಹಚ್ಚಿ ಮಾತಾಡ್ಕೊಂಡು ಕುಂದ್ರು. ನಾನು ಏನು ಹರ್ಕತ್ ಬಿದ್ದೈತೆ ಮಾಡಕ್ಕೆ ಬೇಕಾದ್ರೆ ಭಾರಿ ಬದುಕದ. ಏನ ಪಾಪ ತಾಂದಿ ಸತ್ತ ಮಗಳು ಒಂದ ಕುಂತತೇನ, ಏನು ವಿಚಾರಿಸ್ಕೊಂಡು ನಾಲ್ಕು ಮಾತಾಡ್ಕೊಂಡು ಹೋಗೋನ್ ಬೆಲ್ದಂತಾವಂತ ಬಂದ್ರೆ ಭಾಳ ನಿಮ್ದು ತಿಂಡಿ ಆತ್ ತಗೋ. ನಡಿ ಹೊರೆ ಬದುಕಿಲ್ಲ ಮನ್ಯಾಗ ನಡಿ. ಬೆಲ್ದಂತ ಮಾತಾಡ್ಸಕ್ ಬಂದಾರ ಇವ್ರು ಸುಟ್ರೆ ಸೂರ್ಯಾಗ ಇಟ್ಕೊಂಡು. ಏನಾರ ಒಂದು ಖುಷಿಗೆ ತಿನ್ನಾಕ್ ತಂದು ಮಾತಾಡ್ಸಿದ್ರೆ ಒಂದು ಮಾತು, ಅಲ್ಲಿಂದ ಖ್ಯಾತಿ ತೆಗಿಯಾಕ ಗಿಲ್ಲ ಎಬ್ಸಾಕ ಬಂದಾರ ಬಿಲ್ಲಾಡ್ಯಾರ. ಅಕ್ಕ ನನ್ನ ಮ್ಯಾಗ ಭಾಳ ಸಿಟ್ಟು ಮಾಡ್ಕೊಂಡಾಡ್ರಿ. ಅಲ್ಲ ಸಿಟ್ಟು ಮಾಡ್ಕೊಂಡಾಳ ಅಂತೀಯಲ್ಲ ಹುಡುಗಿ ನೀನು, ಮತ್ತೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳಿ ನೀನ ನೋಡೋಣ. ನೀ ಮಾಡಿದ್ ಮತ್ತೆ ಸರಿ ಏನಿದೆ? ನಾ ಏನೂ ಮಾಡಿಲ್ಲ ಬೇ. ಏನು ಮಾಡಿಲ್ಲ ಅಂತಿ, ಮತ್ತೆ ಇದೇನಿದೆ? ಅದೇನಾತ್ ಗೊತ್ತನ, ಇಷ್ಟಾತ್ ನೋಡ್ದೆ. ನೀ ನಮ್ಮ ಮನ್ಯಾನಕ್ಕಿದ್ದಂಗದಿ ಅಂತ ನಿನ್ ಮುಂದೆ ಹೇಳಿದ್ನಿ. ಪಾಪ ಮಾವ ಸುಮ್ನೆ ತಲೆ ಕೊಟ್ಕೊಂಡು ಕುಂತಾನ. ಆಪ ಮಾಡಿದ್ದಿದೆಲ್ಲ. ಓ ಇಷ್ಟೆಲ್ಲ ಪಜಿ ತೆಗಿತಾನ ಅದು ನೋಡಿದಿನ. ಆದ್ರೂ ನಮ್ಮ ಊರಾಗ ಮಂದಿ ಹೆಂಗಿದ್ರೆ ರುದ್ರಭೂಮಿಯಾಗ ಒಳಗೆ ಬರೋಂಗಿಲ್ಲ, ನೀ ಮಣ್ಣು ಹಾಕಂಗಿಲ್ಲ ಅಂತೇಳಿ ಇದಕ್ಕೆ ದೊಡ್ಡ ದೊಡ್ಡ ಹಣಗಳ ಮಾಡಿದವ್ರು 1000 ಮಂದಿ ಅದಾರ ಊರಾಗ. ಕಣ್ಣಿಗೆ ಕಾಣಕತ್ತಿರೋದು ನಿಂದು, ಅದಕ್ಕೆ ನಿನಗೆ ಹೆಂಗೆ ಬಾಳೆ ಮಾಡಿ ತೋರ್ಸಾಕತ್ತಿದ್ರು? ನಿನಗೆ ನಿಮ್ಮ ಅಪ್ಪ ಒಂದು ಹಿಡಿ ಮಣ್ಣು ಹಾಕಕ್ಕೆ ಬಿಡ್ತಿದ್ದಿಲ್ಲ ಅವ್ರು. ಅದು ಅಲ್ದ ಚುಚ್ಚಿ 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 ನಿನ್ನ ಮನಸ್ಸಿಗೆ ನೋವು ಮಾಡಿ ಈಗ ಇಷ್ಟೆಲ್ಲ ಸಿದ್ಧ ಮೈ ಮ್ಯಾಗ ತೊಗೊಂಡೇ ಬಂದಿದ್ರಿ ಇಬ್ರು ಗಿಲ್ಲ ಮಾಡಕ್ಕೆ. ಉಳ್ಕಾದವ್ರೇನೋ ಸುಮ್ಮನೆ ಅದಾರ ಖರೆ. ಇನ್ನೇನೂ ಇಲ್ಲ ಎತ್ತು ಇಲ್ಲ ಅಂತಂದ್ರೆ ನೀನು ಬಿಡ್ತಿದ್ರಂತ ಮಾಡಿ ನಾವು ಊರು ಒಳಗೆ ಇರಿಸ್ಕೊಡ್ತಿದ್ದಿಲ್ಲ. ಅದಕ್ಕೆ ನಿಮ್ಮಪ್ಪ ಈ ಕೆಲಸ ಮಾಡ್ಯಾನವ. ಈಗ ಅವ ಗಣಮಗ ಹೆಂಗ ಅಲ್ಲೇ ನಡೆದು ಹೋಗ್ಬಿಡ್ತೈತಿ. ಈಗ ಇವತ್ತೊಂದು ದಿನ ಭಾಳ ಅಂದರೆ ಅವ್ರ ಮನೆ ಜಗಳ ಇರ್ತೈತಿ, ನಾಳಿಂದ ಮತ್ತೆ ಅವ್ರ ಮನೆ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ನಿಂದು ಹಂಗೆ ಅಕ್ಕಿದ್ದಿಲ್ಲವಾ, ಅದಕ್ಕೆ ನಿಮ್ಮಪ್ಪ ಈ ಕೆಲಸ ಮಾಡ್ಯಾನ. ನಿಮ್ಮಪ್ಪನೂ ಒಂದು ರೀತಿ ಕೆಟ್ಟದ್ದಂತೂ ಹೇಳೋಕ್ಕಾಗಲ್ಲ, ಒಳ್ಳೇದಂತೂ ಹೇಳೋಕ್ಕಾಗಂಗಿಲ್ಲ. ಏನೋ ಒಟ್ಟು ಅವ್ನು ತಿಳ್ದಂಗೆ ಅವ್ ಮಾಡ್ಯಾನ. ಹೋಲ್ಬಿಡು. ಈಗ ಊರಾಗ ಎಲ್ಲರೂ ಸಿದ್ಧಂತೆ ತಿಳ್ಕೊಂಡಾರ, ಖುಷಿನ ತಂದು ಯಾರ ಮುಂದೆ ಬಾಯಿ ಬಿಡಕ್ಕೆ ಹೋಗ್ಬೇಡ, ಬಿಟ್ಬಿಡು ಹೋಲಿ. ಏನು ನೀನು ಯಾರ ಮುಂದೆ ಹೇಳಕ್ಕೆ ಕೂಡ ನಾನು ಹೇಳೋದಿಲ್ವ, ನಾ ಸಾಯಿ ಮಠ ಅಂದ್ರೆ ನನ್ನ ಮಣ್ಣಾಗಿ ಹೋಗತ್ತೆ ನನ್ನಲ್ಲೇ. ಏನು ಬಿಟ್ಬಿಡು ಹೋಲಿ, ಬಾಯಿಗೆ ಎದ್ವಾ. ನೋಡಿ ದುಡುಕಿ ಇಂಥ ಮಾಡ್ಕೊತೀರಿ ನೀವು, ಇದ್ದವ್ರು ಅನ್ಭವಿಸ್ಬೇಕಷ್ಟೆ. ಹೇಳಿ ನಾಷ್ಟ ಮಾಡಿ ಹೇಳ್ವಾ.